ಎಲ್ಲರಿಗೂ ಶುಭ ಸಂಜೆ. ಶ್ಲೋಕಾಸ್ ಆ್ಯಂಡ್ ಸಾಂಗ್ ಸಮರ್ಥ ಇವತ್ತು ಹೊಸ ವಿಡಿಯೋದಿಂದ ಬಂದಿದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದಗಳಿಂದ ಎಲ್ಲರೂ ಕ್ಷೇಮವಾಗಿರುವಿರಿ ಹಾಗೂ ಕ್ಷೇಮವಾಗಿದ್ದೀರಿ ಎಂದು ನಂಬುತ್ತೇನೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಒಂದು ಮಹತ್ವಪೂರ್ಣವಾದ ಪೂಜೆಯನ್ನು ಹೇಳಿಕೊಡಲು ಇಚ್ಛಿಸುತ್ತೇನೆ. ಈ ಗುರು ರಾಘವೇಂದ್ರ ಸ್ವಾಮಿಯ ಪೂಜೆಗೆ ಒಟ್ಟು ಮೂರು ವಿಧಾನಗಳು ಇದ್ದಾವೆ. 3 ವಿಧಾನಗಳ ಹೆಜ್ಜೆಗಳಿದ್ದಾವೆ. ಯಾವ್ಯಾವು ಎಂದರೆ, ಮೊದಲನೆಯದಾಗಿ ಶ್ರೀ ರಾಘವೇಂದ್ರ ಸ್ವಾಮಿಯ ಒಂದು ಚಿತ್ರಪಟ ಅಥವಾ ಒಂದು ರಾಘವೇಂದ್ರ ಸ್ವಾಮಿಯ ಮೂರ್ತಿಯನ್ನು ಅಥವಾ ಒಂದು ರಾಘವೇಂದ್ರ ಸ್ವಾಮಿಯ ಚಿತ್ರವ ಪ್ರಿಂಟೌಟನ್ನು ತೆಗೆದು ಲ್ಯಾಮಿನೇಷನ್ ಮಾಡಿಸಿ ಅದನ್ನು ಪೂಜೆಗೆ ಬಳಸಬಹುದು. ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಮನಸ್ಸಿನಲ್ಲೇ ಭಾವವನ್ನು ಮಾಡುತ್ತಾ ಈ ಪೂಜೆಯನ್ನು ಮಾಡಬಹುದು ರೀ. ಹಾಗೂ ಈ ಪೂಜೆಗೆ ಹೇಳಬೇಕೆಂದರೆ ಚಿತ್ರಪಟವೇ ತುಂಬ ಅವಶ್ಯಕತೆ ಇದೆ. ಏಕೆಂದರೆ ಈ ಚಿತ್ರಪಟಕ್ಕೆ ನಾವು ಪೂಜೆಯನ್ನು ಸಲ್ಲಿಸುತ್ತೇವೆ. ಈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಚಿತ್ರಪಟದ ಮುಂದೆ ನೀವು 2 ದೀಪಗಳನ್ನು ಹಚ್ಚಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಸಾಧ್ಯವಾದರೆ 1008 ಬಾರಿ ಅಥವಾ ನಿಮಗೆ ಆದರೆ 108 ಬಾರಿ ಅಥವಾ ಸಾಧ್ಯವಾದ ಅಂದರೆ ಶಕ್ತಿ ಮೇರೆಗೆ ನೀವು ಹೇಳಬಹುದು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರಿ ಮಂತ್ರವ ಜಪವನ್ನು ಮಾಡಬಹುದು ರೀ. ಈ ಜಪವನ್ನು ನಾಳೆಯೇ ಪ್ರಾರಂಭಿಸಿದರೆ ತುಂಬ ಅತ್ಯುತ್ತಮ. ಏಕೆಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಬರೀ ಕೆಲವು ದಿನಗಳು ಎಂದರೆ 43 ದಿನಗಳು ಬಾಕಿವಿದೆ. ಆದ್ದರಿಂದ ಈ ಸುವರ್ಣಾವಕಾಶವನ್ನು ಯಾರೂ ತಪ್ಪಬೇಡಿ. ನಮ್ಮ ಚಾನಲ್ ಸಭ್ಯರೆಲ್ಲರೂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವಯೇ ವೈಷ್ಣವೇಂದ್ರಿವರಿಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಕಾರುಣ್ಯ ಸಿಂಧವೇ ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಸ್ತುತಿಸಬೇಕು. ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ದಿನದಲ್ಲಿ ಎಲ್ಲರೂ ರಾಘವೇಂದ್ರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಬೇಕು. ಹಾಗೂ ಈ ಶ್ರೀ ರಾಘವೇಂದ್ರ ಸ್ವಾಮಿಗೆ ಬರೀ ಗಂಧವನ್ನು ಲೇಪಿಸಬೇಕು ಹಾಗೂ ಕುಂಕುಮವನ್ನು ಹಚ್ಚುವುದಿಲ್ಲ. ಹಾಗೂ ರಾಘವೇಂದ್ರ ಸ್ವಾಮಿಗೆ ತುಂಬ ಇಷ್ಟವಾದ ತುಳಸಿಯನ್ನು ಇಡಬೇಕು. ಹಾಗೂ ಏಕಾದಶಿ ದಿನಗಳಲ್ಲಿ ರಾಘವೇಂದ್ರ ಸ್ವಾಮಿಗೆ ಆಹಾರವನ್ನು ಇಡಬಾರದೆಂಬ ಉಲ್ಲೇಖವಿದೆ. ಹಾಗೂ ಏಕಾದಶಿಯ ದಿನ ರಾಯರಿಗೆ ತುಳಸಿಯನ್ನೇ ಸಮರ್ಪಿಸಬೇಕು ಹಾಗೂ ಇತರ ಹೂವುಗಳಿಂದ ಪೂಜೆಯನ್ನು ಮಾಡಬಾರದು. ಇಚ್ಛಿಸಿದ್ದಲ್ಲಿ 2-3 ಹೂವುಗಳನ್ನು ಹಾಕಬಹುದು, ಹೊರತುಪಡಿಸಿ ಹೂವಿನ ಮಾಲೆ ಹಾಕುವುದು ನಿಷೇಧಿಸಿದೆ. ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬ ರಾಯರ ಭಕ್ತರು ಈ ಪೂಜೆಯನ್ನು ಮಾಡಿ ಶ್ರೀ ರಾಘವೇಂದ್ರ ಸ್ವಾಮಿಯ ಕೃಪಾ ಆಶೀರ್ವಾದಗಳಿಗೆ ಪಾತ್ರರಾಗಿ ಹಾಗೂ ಈ ಶ್ರೀ ರಾಘವೇಂದ್ರ ಸ್ವಾಮಿಯ ಪೂಜೆಯನ್ನು ಬೇರೆಯವರಿಗೆ ಹಂಚಿ ಹಾಗೂ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆಯ ದಿನ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿಯ ಪೂಜೆಯನ್ನು ನಾನು ಕಳಿಸಿಕೊಡುತ್ತೇನೆ. ಸ್ವಲ್ಪ ದಿನಗಳಿಂದ ನೀವು ಈ ಪೂಜೆಯನ್ನು ನೋಡಬಹುದು ಹಾಗೂ ಪ್ರತಿ ಗುರುವಾರ ಇಚ್ಛಿಸುವುದರಲ್ಲಿ ನೀವು ಮಾಡಬಹುದು. ಶ್ರೀ ರಾಘವೇಂದ್ರ ಸ್ವಾಮಿಯ ಕೃಪಾ ಆಶೀರ್ವಾದಗಳಿಂದ ನೀವು ಪಾತ್ರರಾಗಬೇಕೆಂಬ ಆಶಯದಿಂದ ಹಾಗೂ ನನ್ನ ಆಸೆ ಹಾಗೂ ನಿಮ್ಮ ಆಸೆಗಳನ್ನು ಈಡೇರಬೇಕೆಂಬ ಉಲ್ಲೇಖದಿಂದ ಈ ಪೂಜೆಯನ್ನು ಹೇಳಿಕೊಡುತ್ತಿದ್ದೇನೆ. ಧನ್ಯವಾದಗಳು. ಸ್ವಸ್ತಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ.